1965 ದಟ್ಟ ಕಾಡಿನ ನಡುವೆ ಒಂದು ರಾಜನು ತನ್ನ ಮನಸ್ಸಿಗೆ ಶಾಂತಿ ಹುಡುಕುತ್ತಾ ಬರುತ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ, ಈ ಕಾಡು ಸಾಮಾನ್ಯ ಕಾಡಲ್ಲ, ಇದು ದೈವದ ನೆಲ. ವರ್ಷಗಳು ಕಳೆಯುತ್ತವೆ, ಆದ್ರೆ ಈ ಕಾಡಿನ ಕಥೆ ಇಂದಿಗೂ ಜೀವಂತವಾಗಿದೆ. ಇದು ಒಂದು ಸಣ್ಣ ಹಳ್ಳಿ, ಆದ್ರೆ ಇದರ ಹಿಂದೆ ದೊಡ್ಡ ರಹಸ್ಯ ಇದೆ. ಈ ಹಳ್ಳಿಯಲ್ಲಿ ಒಬ್ಬನಿದ್ದಾನೆ. ಅವನ ಹೆಸರು ಶಿವ. ಕಾಡು ಅವನ ಮನೆ, ಕಾಡು ಅವನ ಜೀವ. ಆದ್ರೆ ಒಂದು ದಿನ ಎಲ್ಲವೂ ಬದಲಾಗುತ್ತದೆ. ಹೊಸ ಫಾರೆಸ್ಟ್ ಆಫೀಸರ್ ಬರುತ್ತಾನೆ ಮತ್ತು ಹೇಳುತ್ತಾನೆ, ಈ ಕಾಡು ಸರ್ಕಾರದದ್ದು. ಆದರೆ ಈ ಹಳ್ಳಿಗೆ ಕಾನೂನು ಮಾತ್ರ ಸಾಕಾಗುವುದಿಲ್ಲ, ಇಲ್ಲಿ ದೈವದ ಮಾತೇ ಅಂತಿಮ. ಈ ಗೊಂದಲದ ಮಧ್ಯೆ ಒಂದು ಸುಂದರ ಕಥೆ ಕೂಡ ಇದೆ. ಶಿವ ಮತ್ತು ಲೀಲಾ ಅವರ ಪ್ರೀತಿ ಈ ಕಾಡಿನಂತೆ ಶುದ್ಧ. ಸಂಘರ್ಷ ಹೆಚ್ಚಾಗುತ್ತದೆ, ಜನರು ಕೋಪಗೊಳ್ಳುತ್ತಾರೆ. ಹಳ್ಳಿ ಮತ್ತು ಸರ್ಕಾರ ನಡುವೆ ಆದರೆ ಶಿವನ ಜೀವನದಲ್ಲಿ ಇನ್ನೊಂದು ರಹಸ್ಯ ಇದೆ. ಅವನ ತಂದೆಯ ನಾಪತ್ತೆ ಮತ್ತು ಕಾಡಿನಲ್ಲಿ ಕೇಳುವ ಅಜ್ಞಾತ ಧ್ವನಿ. ಆ ಕ್ಷಣ ಬರುತ್ತದೆ, ದೈವ ತನ್ನ ಶಕ್ತಿಯನ್ನು ತೋರಿಸುತ್ತದೆ. ಶಿವ ಈಗ ಸಾಮಾನ್ಯ ಮನುಷ್ಯನಲ್ಲ, ಈ ಭೂಮಿ ದೈವದದ್ದು. ಕೊನೆಗೆ ಸತ್ಯ ಗೆಲ್ಲುತ್ತದೆ, ಹಳ್ಳಿ ತನ್ನ ಹಕ್ಕನ್ನು ಉಳಿಸಿಕೊಳ್ಳುತ್ತದೆ. ಆದರೆ ಕೆಲವು ಕಥೆಗಳು ಅಂತ್ಯವಾಗುವುದಿಲ್ಲ, ಅವು ಕಾಡಿನೊಳಗೆ ಸದಾ ಜೀವಂತವಾಗಿರುತ್ತವೆ.